ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ಅರಳಗುಪ್ಪೆ ಗ್ರಾಮದಲ್ಲಿ ಇರುವಂತಹ ಶ್ರೀ ಕಲ್ಲೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ದೇವಸ್ಥಾನದ ಒಂದು ವಿಶೇಷ ಏನಂದರೆ, ಇಲ್ಲಿ ಮದುವೆ ಭಾಗ್ಯ ಲೇಟ್ ಆದವ್ರಿಗೆ ಅಂದರೆ ತಡವಾದವ್ರಿಗೆ ಇಲ್ಲಿ ವಿಶೇಷವಾದಂತಹ ಒಂದು ಅನುಗ್ರಹ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟಂಥ ಒಂದು ಪುಟ್ಟ ದೇವಾಲಯ ಈ ದೇವಾಲಯಗಳ ಸಮುಚ್ಚಯದ ಒಳಗಡೆ ಇದೆ. ಅದಕ್ಕಿಂತ ಮುಂಚೆ ಈ ದೇವಸ್ಥಾನವನ್ನು ಸಂಪೂರ್ಣವಾಗಿ ನಾವು ನೋಡೋಣ ಮತ್ತು ಇಲ್ಲಿನ ಒಂದು ಇತಿಹಾಸವನ್ನು ತಿಳ್ಕೊಳ್ಳೋಣ. ಈಗ ನೀವು ನೋಡ್ತಿರೋ ಹಾಗೆ ಇಲ್ಲಿನ ಶಾಸನಗಳೇ ಈ ದೇವಸ್ಥಾನ ಅದೆಷ್ಟು ಪುರಾತನವಾದದ್ದು ಅನ್ನೋದನ್ನು ಇಲ್ಲಿ ಸಾರಿ ಹೇಳುತ್ತೆ. ಅಷ್ಟೇ ಅಲ್ಲ, ಈ ದೇವಸ್ಥಾನದ ಬಗ್ಗೆ ಇನ್ನೊಂದಷ್ಟು ಮಾಹಿತಿಯನ್ನು ನಾವು ತಿಳ್ಕೊಬೇಕಾಗಿದೆ. ಬನ್ನಿ ನಮ್ಮ ಈ ವಿಡಿಯೋವನ್ನು ಮುಂದುವರಿಸೋಣ. ಶಾಸನದ ಕಲ್ಲುಗಳ ಜೊತೆಗೆ ಇಲ್ಲಿ ನಾಗ ಪ್ರತಿಷ್ಠಾಪನೆ ಮಾಡಿರುವಂತಹ ನಾಗರ ಕಲ್ಲುಗಳನ್ನು ಕೂಡ ನೀವು ಕಾಣಬಹುದು. ಅಂದರೆ ಇದು ಈಶ್ವರನ ದೇವಸ್ಥಾನ ಆಗಿರೋದ್ರಿಂದ ಮತ್ತು ಇಲ್ಲಿ ಹಲವಾರು ಶಿವಲಿಂಗಗಳು ಇರೋದ್ರಿಂದ ಇಲ್ಲಿ ನಾಗದೇವರ ಆರಾಧನೆಯು ಕೂಡ ನಡೆಯುತ್ತೆ ಅನ್ನೋದನ್ನು ನಾವು ಮನಗಾಣಬೇಕು. ಈ ದೇವಾಲಯದ ಸಮುಚ್ಚಯ ಅನ್ನೋದು ಒಂದು ವಿಶಾಲವಾದಂಥ ಪ್ರದೇಶದಲ್ಲಿ ನಿರ್ಮಾಣವಾಗಿದ್ದು ಇಲ್ಲಿ ಒಂದು ಬಾವಿ ಕೂಡ ಇದೆ. ಅಂದರೆ ದೇವಾಲಯದ ಪೂಜೆಗಳಿಗೆ ಬೇಕಾಗಿರುವಂತಹ ನೀರನ್ನು ಅವರು ಇಲ್ಲಿಂದಲೇ ತೆಗೆದುಕೊಂಡು ಹೋಗ್ತಾರೆ. ಅಷ್ಟು ಈಗ ಕೂಡ ಕಂಡೀಷನಲ್ಲಿ ಇರುವಂಥ ಬಾವಿ ಇದು. ಈ ದೇವಸ್ಥಾನದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಸ್ನೇಹಿತರಾದಂಥ ಡಾಕ್ಟರ್ ಹರೀಶ್ ಕುಮಾರ್ ಅವರು ಉಪನ್ಯಾಸಕರಿಂದ ತಿಳ್ಕೊಳ್ಳೋಣ. ಬನ್ನಿ ಆತ್ಮೀಯರೇ, ನಾವಿವತ್ತು ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಅರಳಗುಪ್ಪೆ ಗ್ರಾಮದಲ್ಲಿದ್ದೀವಿ. ಅರಳಗುಪ್ಪೆ ಗ್ರಾಮಕ್ಕೆ ಬಂದಂತಹ ಎಲ್ಲ ಪ್ರವಾಸಿಗರು ಚೆನ್ನಕೇಶ್ವರನ ದೇವಸ್ಥಾನ ನೋಡಿ ವಾಪಸ್ ಹೊರಟೋಗ್ತಾರೆ. ಆದರೆ ಈ ಅರಳಗುಪ್ಪೆನಲ್ಲಿ ಅತ್ಯಂತ ಪ್ರಾಚೀನವಾದ ತುಂಬಾ ಸುಂದರವಾದ ವಿಗ್ರಹಗಳನ್ನು ಹೊಂದಿರತಕ್ಕಂತಹ ಕಲ್ಲೇಶ್ವರ ದೇವಸ್ಥಾನ ಇದೆ. ಅದನ್ನು ಕೂಡ ನೋಡಬೇಕು ಅಂತ ಕೇಳ್ಕೊಳ್ತೀನಿ. ಯಾಕಂದ್ರೆ ನಾವಿವಾಗ ಕಲ್ಲೇಶ್ವರ ದೇವಸ್ಥಾನದ ಆವರಣದಲ್ಲಿದ್ದೀವಿ. ಈ ಕಲ್ಲೇಶ್ವರನ ದೇವಸ್ಥಾನ ಅತ್ಯಂತ ಪುರಾತನವಾಗಿರ್ತಕ್ಕಂತಹ ದೇವಸ್ಥಾನ ಆಗಿದೆ. ಸುಮಾರು 9-10ನೇ ಶತಮಾನ ಕಾಲಘಟ್ಟದಲ್ಲಿ ನಿರ್ಮಾಣ ಆಗಿರ್ತಕ್ಕಂತಹ ಈ ಕಲ್ಲೇಶ್ವರ ದೇವಸ್ಥಾನ. ಇಲ್ಲಿ ಪಂಚಲಿಂಗೇಶ್ವರಗಳನ್ನ ನಾವು ಕಾಣ್ತೇವೆ. 5 ಲಿಂಗಗಳಿರ್ತಕ್ಕಂತಹ ಮತ್ತು ನಂದಿ ಇರ್ತಕ್ಕಂತಹ ವಿಗ್ರಹಗಳಿದ್ದಾವೆ. ಅದರ ಜೊತೆಗೆ ಇಲ್ಲಿ ಬಹಳ ಸುಂದರವಾದ ಬಹಳ ಅಪರೂಪವಾಗಿರ್ತಕ್ಕಂತಹ ಶಿವ ಮತ್ತು ಪಾರ್ವತಿಯ ಸುಮಾರು 4 ಅಡಿ ಎತ್ತರದ ವಿಗ್ರಹ ನಂದಿಯ ಮೇಲೆ ಕುಳಿತುಕೊಂಡಿರ್ತಕ್ಕಂತಹ ಸುಂದರವಾದ ವಿಗ್ರಹ ಇದೆ. ಅದರ ಜೊತೆಗೆ ಇಲ್ಲೊಂದು ವಿಶೇಷವಾದ ಆಕರ್ಷಣೆ ಅಂದರೆ ನಟರಾಜ. ಈ ದಕ್ಷಿಣ ಕರ್ನಾಟಕದಲ್ಲೇ ಇರತಕ್ಕಂತಹ ಅತ್ಯಂತ ಅಪರೂಪವಾಗಿರ್ತಕ್ಕಂತಹ ವಿಶೇಷವಾದ ನವಗ್ರಹಗಳ ಮಧ್ಯದಲ್ಲಿ ನಟರಾಜನ ವಿಗ್ರಹ ತುಂಬ ಅದ್ಭುತವಾಗಿ ಕೆತ್ತಲ್ಪಟ್ಟಿದೆ. ಈ ಪಂಚಲಿಂಗೇಶ್ವರಗಳ ಮಧ್ಯೆ ಇರತಕ್ಕಂಥ ಕಲ್ಲೇಶ್ವರ ದೇವಸ್ಥಾನ ಶಿಲ್ಪಗಳು ಬಹಳ ವಿಶೇಷವಾಗಿದ್ದಾವೆ. ಅದರ ಜೊತೆಗೆ ಈ ಕಲ್ಲೇಶ್ವರ ದೇವಸ್ಥಾನದ ಆವರಣದಲ್ಲಿ ಸುಮಾರು 8 ವೀರಗಲ್ಲುಗಳಿದ್ದಾವೆ. ತುರುಗೋಲ್ ವೀರಗಲ್ಲುಗಳನ್ನು ಒಳಗೊಂಡಂತೆ ಇಲ್ಲಿ ನೊಳಂಬರ ಕಾಲದ, ಗಂಗರ ಕಾಲದ ಹಾಗೂ ವಿಜಯನಗರ ಕಾಲದ, ಪಾಳೆಗಾರ ಕಾಲದ ವಿವಿಧ ಆಳ್ವಿಕೆಗೆ ಸಂಬಂಧಪಟ್ಟಂತಹ ಅವಶೇಷಗಳು ಮತ್ತು ಅಧ್ಯಯನಕಾರಿಗೆ ವಿಶೇಷವಾದ ಶಾಸನಗಳು ಲಭ್ಯವಾಗ್ತವೆ. ಹಾಗಾಗಿ ಕರ್ನಾಟಕದ ಸಾಂಸ್ಕೃತಿಕ ಚರಿತ್ರೆಯಲ್ಲಿ ಈ ಅರಳಗುಪ್ಪೆ ವಿಶೇಷವಾದ ಒಂದು ಗ್ರಾಮ ಆಗಿದೆ. ಇದನ್ನು ದಕ್ಷಿಣದ ತಲಕಾಡು ಅಂತೇಳಿ ಸ್ಥಳೀಯರು ಕರೀತಾರೆ. ಇಲ್ಲಿನ ದೇವಾಲಯಗಳನ್ನು ಗಂಗರು ನಿರ್ಮಿಸಿದ್ದಾರೆ ಅನ್ನೋದು ಪ್ರತೀತಿ. ಆದರೆ ವಿದ್ವಾಂಸರುಗಳು ಇಲ್ಲಿನ ಎಲ್ಲ ಅಧ್ಯಯನವನ್ನು ಮಾಡಿ ನೊಳಂಬ ಡೈನಾಸ್ಟಿಯ ಸಂದರ್ಭದಲ್ಲಿ ನೊಳಂಬರು ಈ ದೇವಾಲಯಗಳನ್ನು ನಿರ್ಮಿಸಿದ್ದಾರೆ ಅಂತೇಳಿ ಹೆಚ್ಚಿನ ವಿದ್ವಾಂಸರು ಇಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರ್ತಾರೆ. ಹಾಗಾಗಿ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಪಂಚಲಿಂಗೇಶ್ವರ ದೇವಾಲಯ ಒಂದೇ ಸ್ಥಳದಲ್ಲಿ ಇರ್ತಕ್ಕಂತಹ ಬಹಳ ವಿಶೇಷವಾದ ಈ ಕಲ್ಲೇಶ್ವರ ದೇವಸ್ಥಾನದ ಶಿಲ್ಪ ಕಲಾಕೃತಿಗಳನ್ನು, ಇಲ್ಲಿನ ಸಾಂಸ್ಕೃತಿಕ ವೈಭವವನ್ನು, ಇಲ್ಲಿನ ವೀರಗಲ್ಲುಗಳನ್ನು ನೋಡಿ ಕಣ್ತುಂಬಿಸ್ಕೊಳ್ಬೇಕು ಮತ್ತು ನಮ್ಮ ಸಂಸ್ಕೃತಿ ಸಂಪ್ರದಾಯಗಳ ಅಧ್ಯಯನಕಾರರಿಗೆ ವಿಶೇಷವಾದ ಈ ಕ್ಷೇತ್ರವನ್ನು ಯಥಾಸ್ಥಿತಿನಲ್ಲಿ ಉಳಿಸ್ಕೊಳ್ಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಳ್ತೇನೆ. ಇಷ್ಟೆಲ್ಲ ವಿಶೇಷತೆಗಳಿರುವಂತಹ ಈ ದೇವಸ್ಥಾನದ ಸಂಪೂರ್ಣವಾದ ವಿಳಾಸವನ್ನು ನಾವಿವಾಗ ನಿಮಗೆ ತೋರಿಸ್ತಾ ಇದ್ದೀವಿ. ಇನ್ನು ನಾವು ಮೊದಲೇ ಹೇಳಿರೋ ಹಾಗೆ ಇಲ್ಲಿ ಹಲವಾರು ಶಿವಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಬನ್ನಿ ನಾವೆಲ್ಲರೂ ಕೂಡ ಈಗ ಒಂದೊಂದು ಶಿವಲಿಂಗವನ್ನು ಸಹ ದರ್ಶನ ಮಾಡಿ ಬರೋಣ. ಇಲ್ಲಿರುವ ನಂದಿಯನ್ನು ಮತ್ತು ಶಿವಲಿಂಗವನ್ನು ನೀವು ನೋಡಿದಷ್ಟು ನೋಡಲೇಬೇಕು ಅಂತ ಅನಿಸುವಷ್ಟು ಇಲ್ಲಿ ದಿವ್ಯತೆಯ ಅನುಭವ ನಿಮ್ಮೆಲ್ಲರಿಗೂ ಖಂಡಿತವಾಗಿಯೂ ಆಗತ್ತೆ.
ಈ ಎಲ್ಲ ಶಿವಲಿಂಗಗಳ ದರ್ಶನವನ್ನು ಮಾಡಿದ ನಂತರ ನಾವು ಕಲ್ಲೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡಬೇಕು. ಇಲ್ಲಿ ನೋಡಿ ಎಷ್ಟು ಅದ್ಭುತವಾದ ಕಿಟಕಿಯನ್ನು ಇವರು ಇಟ್ಟಿದ್ದಾರೆ. ಈಗ ನಾವು ದೇವಸ್ಥಾನದ ಒಳಗಡೆ ಹೋಗಿ ಸ್ವಾಮಿಯವರ ದರ್ಶನವನ್ನು ಮಾಡೋಣ. ನಾವು ಭೇಟಿ ಮಾಡಿದ ಸಮಯದಲ್ಲಿ ದೇವಸ್ಥಾನವನ್ನು ಬಾಗಿಲು ಹಾಕಿದ್ರು. ಹಾಗಾಗಿ ನಾವು ಅರ್ಚಕರನ್ನು ಮತ್ತೊಮ್ಮೆ ಕರೆತಂದ್ವಿ. ಆದರೆ ಇಲ್ಲಿರುವಂತಹ ಒಂದು ಕಿಂಡಿಯಿಂದ ಆ ದೇವರ ಮೂರ್ತಿಯನ್ನು ನೋಡೋದು, ಅಂದರೆ ಶಿವಲಿಂಗವನ್ನು ನೋಡೋದು ನಿಜವಾಗ್ಲೂ ಕೂಡ ಒಂದು ಅದ್ಭುತವಾದಂತಹ ಅನುಭವ. ನೀವು ಕೂಡ ಅದನ್ನು ಮಿಸ್ ಮಾಡ್ಕೋಬೇಡಿ. ಕಲ್ಲೇಶ್ವರ ಸ್ವಾಮಿ ದೇವಸ್ಥಾನದ ಎದುರುಗಡೆ ಒಂದು ನಂದಿ ಇದೆ ಮತ್ತು ಆ ನಂದಿಯನ್ನು ಸುತ್ತುವರೆದು 3 ದೇವಾಲಯಗಳ ಪುಟ್ಟ ಗುಡಿಗಳಿದೆ. ಅದರಲ್ಲಿ ಅತ್ಯಂತ ಪ್ರಮುಖವಾದದ್ದು ನಿಮಗೆ ಶಿವ ಮತ್ತು ಪಾರ್ವತಿಯ ವಿಗ್ರಹ ಇರುವಂತಹ ದೇವಸ್ಥಾನ. ಅದನ್ನು ನಮ್ಮ ಹರೀಶ್ ಕುಮಾರ್ ಉಪನ್ಯಾಸಕರು ಈಗಾಗಲೇ ನಿಮಗೆ ವಿಷಯವನ್ನು ತಿಳಿಸಿದ್ದಾರೆ. ಅದರ ವಿಶೇಷತೆಯನ್ನು ಏನು ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಕಲ್ಲೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡಿ ಬರೋಣ. ಇದು ಕಲ್ಲೇಶ್ವರ ಸ್ವಾಮಿ ದೇವರ ಒಂದು ಈಶ್ವರಲಿಂಗ. ಇದು ಗರ್ಭಗುಡಿಯಲ್ಲಿರುವಂತಹ ಈಶ್ವರಲಿಂಗ. ಇನ್ನು ಈ ದೇವಸ್ಥಾನದಲ್ಲಿ ಗಣೇಶನ ವಿಗ್ರಹ ಕೂಡ ಇದೆ ಹಾಗೂ ಚಾಮುಂಡೇಶ್ವರಿಯವರೆಗೂ ಕೂಡ ಇಲ್ಲಿ ಪೂಜೆ ಸಲ್ಲುತ್ತೆ. ಈ ದೇವಸ್ಥಾನದ ವೈಶಿಷ್ಟ್ಯಗಳಲ್ಲಿ ಅತ್ಯಂತ ಪ್ರಮುಖವಾಗಿರುವಂಥದ್ದು ನಟರಾಜನ ವಿಗ್ರಹ. ನೀವು ಈಗ ಅದನ್ನು ನೋಡ್ತಾ ಇದ್ದೀರಾ. ಈ ನಟರಾಜನ ವಿಗ್ರಹದ ಸುತ್ತ ಕೂಡ ಮತ್ತೊಂದಷ್ಟು ವಿಗ್ರಹಗಳಿದೆ ಮತ್ತು ಆ ಇಡೀ ಸಂಪೂರ್ಣವಾದ ಕೆತ್ತನೆಯನ್ನು ನೀವು ನೋಡೋದು ಕಣ್ಣಿಗೆ ನಿಜವಾಗಿಯೂ ಹಬ್ಬ ಅಂತಲೇ ಹೇಳ್ಬೋದು. ಹಾಗಾಗಿ ನೀವು ಕೂಡ ಈ ದೇವಸ್ಥಾನವನ್ನು ವಿಡಿಯೋದಲ್ಲಿ ನೋಡೋದಕ್ಕಿಂತ ನೇರವಾಗಿ ಬಂದು ನೋಡೋದನ್ನು ನಾವು ಪ್ರೇರೇಪಿಸ್ತೀವಿ. ಈಗ ನಾವು ನಿಮಗೆ ಬಿಡಿ ಬಿಡಿಯಾಗಿ ತೋರಿಸಿದಂತಹ ಈ ಸ್ಟ್ರಕ್ಚರ್ ಹೇಗೆ ಕಾಣುತ್ತೆ ಅಂತ ನೀವೀಗ ಒಂದೇ ವಿಡಿಯೋನಲ್ಲಿ ನೋಡಬಹುದು. ಈ ದೇವಸ್ಥಾನದ ಮತ್ತೊಂದು ವಿಶೇಷ ಏನಂದರೆ ಇಲ್ಲಿ ಕಂಕಣ ಭಾಗ್ಯ ಕೂಡಿ ಬರದೇ ಇರೋರಿಗೆ ವಿಶೇಷವಾದಂಥ ಒಂದು ಅನುಗ್ರಹ ಮಾಡೋದಕ್ಕೆ ಶಿವ ಮತ್ತು ಪಾರ್ವತಿಯ ವಿಗ್ರಹಗಳಿದೆ. ಅದರ ಬಗ್ಗೆ ಇಲ್ಲಿನ ಅರ್ಚಕರಾದಂತಹ ಶ್ರೀಯುತ ಲಕ್ಷ್ಮಣರಾವ್ ಅವರಿಂದ ತಿಳ್ಕೊಳ್ಳೋಣ. ಇದು 1808ರಲ್ಲಿ ದೇವಸ್ಥಾನ ಕಟ್ಟಿರೋದು. ತ್ರಿಭುವನ ವಲ್ಲಭನ ರಾಜನ ಕಾಲದಲ್ಲಿ ಇಲ್ಲಿ ಪಾರ್ವತಮ್ಮ ದೇವಸ್ಥಾನ ಇದೆ. ಮದುವೆ ಆಗದಲ್ಲೇ ಇರೋರು ಬಂದು ಪೂಜೆ ಮಾಡ್ಕೊಂಡು ಹೋದರೆ ದೇವರು ಒಳ್ಳೇದು ಮಾಡ್ತಾನೆ. ಇನ್ನು ಮಕ್ಕಳಿಲ್ದರು ಸಹ ಬಂದು ನೋಡಿ ಚಿನ್ನದ ಮಾಂಗಲ್ಯ ಹಾಕಿ ಆರೈಕೆ ಮಾಡ್ಕೊಂಡು ಹೋಗ್ತಾರೆ. ಅವ್ರಿಗೂ ನೆರವೇರಿಸ್ತಾರೆ. ಮದುವೆ ಆಗದೆ ಇರೋರಿಗೆ ಇದು ಅತ್ಯಂತ ಪ್ರಮುಖವಾದ ದೇವಸ್ಥಾನ. ಬಂದು ಇಲ್ಲಿ ನಮಸ್ಕಾರ ಮಾಡಿ ಪೂಜೆ ಮಾಡಿಸ್ಕೊಂಡು ಹೋಗ್ಬೇಕು. ಇಲ್ಲಿ ಬೆಳಗ್ಗೆ 8 ಗಂಟೆಗೆಲ್ಲ ಪೂಜೆ ಆಗುತ್ತೆ. ಜಾತ್ರೆ ಉತ್ಸವಗಳೇನಾದ್ರು ನಡೀತಾವ? ಜಾತ್ರೆ ಶಿವರಾತ್ರಿ ಜಾತ್ರೆಯಲ್ಲಿ. ಥ್ಯಾಂಕ್ ಯು ಸರ್. ವೀಕ್ಷಕರೇ, ನೀವು ಈಗ ನೋಡ್ತಾ ಇರುವಂತಹ ಈ ರೀತಿಯ ಶಿವ ಮತ್ತು ಪಾರ್ವತಿಯ ಏಕಶಿಲಾ ವಿಗ್ರಹಗಳು ಇರೋದು ಅತ್ಯಂತ ವಿರಳ. ಅದು ಇಲ್ಲಿದೆ ಮತ್ತು ಇಲ್ಲಿ ಬಂದು ಕೈ ಮುಗಿದು ಹರಕೆ ಹೊರೋರಿಗೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಹಾಗೂ ಸಂತಾನ ಪ್ರಾಪ್ತಿಗಾಗಿ ಕೂಡ ನೀವು ಇಲ್ಲಿ ಪೂಜೆಯನ್ನು ಸಲ್ಲಿಸ್ಬೋದು. ಅತ್ಯಂತ ವಿಶೇಷವಾದ ಈ ದೇವಸ್ಥಾನಕ್ಕೆ ನೀವು ಖಂಡಿತವಾಗ್ಲೂ ಬಂದೇ ಬರ್ತೀರಂತ ನಾವು ಭಾವಿಸ್ತೀವಿ. ನಮ್ಮ ಈ ವಿಡಿಯೋ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ. ದಯವಿಟ್ಟು ಇದನ್ನು ಶೇರ್ ಮಾಡೋದನ್ನು ಮರಿಬೇಡಿ. ನಮ್ಮ ಚಾನಲ್ಗೆ ನಿಮ್ಮ ಆಶೀರ್ವಾದ ಹೀಗೆ ಇರಲಿ. ಧನ್ಯವಾದ.